ಹಾಯ್ ನಡ್ಸೋದು ಫ್ರಮ್ ಟೆಕೆಟ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ ನೋಕಿಯಾ ಕಂಪನಿಯ ಒಂದು ಲೆಜೆಂಡರಿ ಸ್ಮಾರ್ಟ್ಫೋನ್ ಇರುವಂಥದ್ದು ನೋಕಿಯಾ 6600. ಈ ಒಂದು ಸ್ಮಾರ್ಟ್ಫೋನ್ ಲಾಂಚ್ ಆದಾಗ ಆ್ಯಂಡ್ರಾಯ್ಡ್ ಕೂಡ ಇರಲಿಲ್ಲ, ಐಫೋನ್ ಕೂಡ ಇರಲಿಲ್ಲ. ಆ ಟೈಮಲ್ಲೇ ಈ ಒಂದು ಫೋನ್ ಲಾಂಚ್ ಆಗಿತ್ತು. 2003ನೇ ಇಸ್ವಿಯಲ್ಲಿ ಈ ಒಂದು ಫೋನ್ ಲಾಂಚ್ ಆಗುತ್ತೆ. ಲಾಂಚ್ ಆದ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಕೇಳಿ ನಿಮ್ಮೆಲ್ಲರೂ ಕೂಡ ಶಾಕ್ ಆಗ್ಬೋದು. 30,000 ರೂಪಾಯಿ. ಹೌದು, 20 ವರ್ಷ ಮುಂಚೆನೇ ಈ ಒಂದು ಫೋನ್ ಲಾಂಚ್ ಆದಾಗ 30,000 ರೂಪಾಯಿ ಅಂತಂದರೆ ಯೋಚನೆ ಮಾಡ್ಕೊಳ್ಳಿ ಯಾವ ಲೆವೆಲ್ ಸ್ಮಾರ್ಟ್ಫೋನ್ ಅಂತ. ಆಗಿನ ಕಾಲಕ್ಕೆ ಮೋಸ್ಟ್ ಅಡ್ವಾನ್ಸ್ಡ್ ಸ್ಮಾರ್ಟ್ಫೋನ್ ಆಗಿತ್ತು. ನೋಕಿಯಾದವ್ರದ್ದು ಮೋಸ್ಟ್ ಪ್ರೀಮಿಯಂ ಸ್ಮಾರ್ಟ್ಫೋನ್ ಇದಾಗಿತ್ತು, ಆಯಿತಾ. ಈಗಿನ ಕಾಲಕ್ಕೆ ಇದನ್ನು ಸ್ಮಾರ್ಟ್ಫೋನ್ ಅಂತ ಹೇಳೋದಕ್ಕಾಗಲ್ಲ, ಒಂದು ರೀತಿ ಬೇಸಿಕ್ ಸೆಟ್ ಅಂತ ಈಗ ನಮ್ಗೆ ಅನ್ಸ್ಬಿಡುತ್ತೆ. ಬಟ್ ಆಗಿನ ಟೈಮ್ಗೆ ಅದೊಂದು ದೊಡ್ಡ ಸ್ಮಾರ್ಟ್ಫೋನು, ದೊಡ್ಡ ಇನೋವೇಷನ್ ಅಂತಲೇ ಬೇಕಾದರೂ ಅನ್ಬೋದು. ನಾನಿವತ್ತು ಈ ಒಂದು ಫೋನ್ನ ಬಾಕ್ಸನ್ನು ಓಪನ್ ಮಾಡ್ತೀನಿ, ಅನ್ಬಾಕ್ಸ್ ಮಾಡ್ತೀನಿ. ಆ್ಯಕ್ಚುಲಿ ಇದು ಒರಿಜಿನಲ್ ಬಾಕ್ಸ್ ಅಲ್ಲ, ಇದನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ ನಾನು ಬೇರೆ ದೇಶದಿಂದ. ಸುಮಾರು 3,500 ರೂಪಾಯಿ ಆಯಿತು ಅಷ್ಟೇ. ನನಗೆ ಯಾವುದೇ ಕಸ್ಟಮ್ ಡ್ಯೂಟಿ ಕಟ್ಟಲಿಲ್ಲ ನಾನು. 3,500 ರೂಪಾಯಿ ಈ ಒಂದು ಫೋನ್ ಸಿಕ್ಕಿದ್ದು ಬೆಂಕಿ, ಕ್ರೇಜಿ ವಿಷಯ ನನಗಂತೂ. ಸೊ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕೆಟ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲದಾಗಿ ಒಂದು ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದರೆ ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ಒಳಗೆ ಸಿಗುತ್ತೆ. ಆಗಲಿಲ್ಲ ನನಗೆ ಒರಿಜಿನಲ್ ಬಾಕ್ಸ್ ಅಲ್ಲ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರ ಒಳಗಡೆ ಈ ಒಂದು ಸ್ಮಾರ್ಟ್ಫೋನ್ ಸೊ ಈ ರೀತಿ ಇದೆ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗಡೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್ಲು. ಆ್ಯಕ್ಚುಲಿ ಇದು ಕೂಡ ಒರಿಜಿನಲ್ ಯೂಸರ್ ಮ್ಯಾನ್ಯುವಲ್ ಅಲ್ಲ. ಇದ್ರ ಮೇಲೆ ಈ ಒಂದು ಫೋನಿನ ಮಾಡೆಲ್ ಹೆಸರು ಕೂಡ ಬರ್ದಿಲ್ಲ, ಆಯಿತಾ. ಏನೋ ಒಂದು ಡಮ್ಮಿ ಇದ್ರ ಮೇಲ್ಗಡೆ ನೋಕಿಯಾ ಅಂತ ಪ್ರಿಂಟ್ ಮಾಡಿ ಕಳಿಸೋರೆ. ನಂತರ ಒಂದು ಚಾರ್ಜರು. ಸೊ ಯೂಶಲಿ ಇವ್ರು ಕಳಿಸುವಂಥ ಚಾರ್ಜರೆಲ್ಲ ಒರಿಜಿನಲ್ ಚಾರ್ಜರ್ ಆಗಿರುತ್ತೆ. ಸೊ ಈ ರೀತಿ US ಪಿನ್ ಕೊಟ್ಟಿದ್ದಾರೆ. ಇಂಡಿಯಾದು ಪಿನ್ ಅಲ್ಲ, ಇದು ದೊಡ್ಡ ಪಿನ್ ಚಾರ್ಜರು. ಒರಿಜಿನಲ್ ಅಂತ ಅನ್ನಿಸ್ತಾ ಇದೆ ನೋಡೋದಕ್ಕೆ. ಮತ್ತು ಕೇಬಲ್ ಎಲ್ಲ ಕಟ್ಟಾಗಿ ಹೋಗಿದೆ, ಇಲ್ಲಿ ನೋಡ್ಬೋದು. ಸೊ ತುಂಬ ಹಳೇ ಫೋನ್ ಆಗಿರೋದ್ರಿಂದ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಆಗೋದಿಲ್ಲ. ತುಂಬ ಕಡಿಮೆ ವ್ಯಾಟ್ನ ಚಾರ್ಜರ್ ಇದು. ಇನ್ನೇನು ಇದರಲ್ಲಿ ತುಂಬ ದೊಡ್ಡ ಬ್ಯಾಟ್ರಿ ಕೂಡ ಇಲ್ಲ. ಹತ್ರ 1,000 mAh ಕೆಪಾಸಿಟಿ ಬ್ಯಾಟ್ರಿ ಇರೋದ್ರಲ್ಲಿ. ಸೊ ಅದರಿಂದ ಮ್ಯಾಟ್ರ್ ಆಗಲ್ಲ. ಓಕೆ, ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಆಗಿನ ಕಾಲಕ್ಕೆ ಈ ಒಂದು ಫೋನ್ ಯಾರಾದರೂ ಇಟ್ಕೊಂಡಿದ್ದಾರೆ ಅಂತ ಅಂದರೆ ಅವ್ನು ಯಾರೋ ದೊಡ್ಡ ಕುಳನೇ ಆಗಿರ್ಬೇಕಾಯ್ತಾ. ಸೊ ಎಲ್ಲರ ಕೈಯಲ್ಲೂ ಈ ಒಂದು ಸ್ಮಾರ್ಟ್ಫೋನ್ ಇರ್ತಾ ಇರಲಿಲ್ಲ. ಬಟ್ ನೀವು ನಂಬಲ್ಲ, ಈ ಒಂದು ಸ್ಮಾರ್ಟ್ಫೋನ್ ಸುಮಾರು 15 ಕೋಟಿ ಯೂನಿಟ್ಸ್ಗಳು ಸೇಲ್ ಆಗಿರುವಂಥದ್ದು. 15 ಕೋಟಿ. ನಮ್ಮ ಭಾರತದಲ್ಲಿ ಅಷ್ಟೊಂದು ಸೇಲ್ ಆಗಿರಲ್ಲ ಆ ಟೈಮ್ಗೆ. ಬಟ್ ಆಲ್ ಓವರ್ ದ ವರ್ಲ್ಡು 15 ಕೋಟಿ ಅಂತ ಅಂದರೆ ಕಡಿಮೆ ಅಲ್ಲ. ಒಂದು ಮೋಸ್ಟ್ ಸಕ್ಸಸ್ಫುಲ್ ಸ್ಮಾರ್ಟ್ಫೋನ್ ನೋಕಿಯಾದು ಅಂತ ಬೇಕಾದರೂ ಅನ್ಬೋದು. 15 ಕೋಟಿ ಅಂದರೆ ಕಡಿಮೆ ಅಲ್ಲ, ಆಯಿತಾ. 30,000, 20,000, 30,000 ಕಟ್ಬಿಟ್ಟು ಆಗಿನ ಕಾಲ ತೊಗೊಂಡವ್ರೆ ಅಂತ ಅಂದರೆ ದೊಡ್ಡ ವಿಷಯನೇ ಒಂಥರ. ನಮ್ಮ ಭಾರತದಲ್ಲಿ ನಾನು ಹುಡುಕಕ್ಕೆ ಟ್ರೈ ಮಾಡಿದೆ, ಎಲ್ಲೂ ಕೂಡ ನಮ್ಮ ದೇಶದಲ್ಲಿ ಒಂದು ಸ್ಮಾರ್ಟ್ಫೋನ್ ಸಿಗ್ತಾ ಇಲ್ಲ. ಯೂಶ್ವಲಿ ಇಟ್ಕೊಂಡಿದ್ರು ಕೂಡ ಯಾರೂ ಸೆಲ್ ಮಾಡಲ್ಲ. ಏನಕ್ಕೆ ಅಂದರೆ ಒಂದು ಕ್ಲಾಸಿಕ್ ಸ್ಮಾರ್ಟ್ಫೋನು, ಕ್ಲಾಸಿಕ್ ಫೋನು ಯಾರು ಕೂಡ ಸೆಲ್ ಮಾಡೋದಕ್ಕೆ ಇಷ್ಟಪಡಲ್ಲ. ಒಂದು ರೀತಿ ಕಲೆಕ್ಟರ್ಸ್ ಐಟಮ್ ಅಂತ ಬೇಕಾದರೂ ಅನ್ಬೋದು. ಅದೇ ಕಾರಣಕ್ಕೆ ನಮ್ಮ ಭಾರತದಲ್ಲಿ ಎಲ್ಲೂ ಕೂಡ ಈ ಒಂದು ಫೋನು ಪರ್ಚೇಸ್ ಮಾಡೋದಕ್ಕೆ ಅವೈಲೇಬಲ್ ಇಲ್ಲ. ನಿಮ್ಮ ಹತ್ರ ಇದ್ದರೆ ಇಟ್ಕೊಂಬಿಡಿ, ಸೆಲ್ ಮಾಡೋದಕ್ಕೆ ಹೋಗ್ಬೇಡಿ, ಆಯಿತಾ. ಸೊ ಹೇಳಿದ್ನಲ್ಲ, ಇದಿದ್ದರೆ ಕೂಡ ದೊಡ್ಡ ಕೂಡ ಅವನು ಹೆವಿ ದುಡ್ಡಿಟ್ಟಿರೋನು ಅಂತ ಆಗಿನ ಕಾಲಕ್ಕೆ. ಒಂದು ರೀತಿ ಆ ಲೆವೆಲ್ನ ಒಂದು ಸ್ಮಾರ್ಟ್ಫೋನ್ ಅಂತ ಬೇಕಾದರೂ ಅನ್ಬೋದು. ಮೊದಲನೇದಾಗಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡೋಣ. ಬಿಲ್ಡು ಪರವಾಗಿಲ್ಲ ಅಂತೀನಿ, ಯಾಕೆಂದರೆ ನೋಕಿಯಾ ಇದಕ್ಕಿಂತ ಒಳ್ಳೆಯ ಬಿಲ್ಡನ್ನು ನೋಡಿದ್ದೀನಿ ನಾನು. ಸೊ ಇದು ಬಿಲ್ಡ್ ಪರವಾಗಿಲ್ಲ. ಕೆಳಗೆ ಬಿದ್ದರೆ ಪ್ಯಾನ್ ಎಲ್ಲ ಪಕ್ಕ ಬಿಚ್ಕೊಂಡು ಹೋಗ್ಬಿಡುತ್ತೆ. ಈ ಒಂದು ಏನು ಫೋನ್ ಇದೆ ಇದರ ಅಂದರೆ ಪರ್ಸನಲಿ ನನಗೆ ಇವ್ರೇನು ಕಳಿಸಿದ್ರಲ್ವ, ಇದು ನಂಗೆ ಅನ್ನಿಸ್ದಂಗೆ ರೀಫರ್ಬಿಶ್ ಆಗಿರುವಂಥದ್ದು, ಆಯಿತಾ. ಅಂದರೆ ಮೇಲ್ಗಡೆ ಇರುವಂಥ ಕವರೆಲ್ಲ ಚೇಂಜ್ ಮಾಡಿದ್ದಾರೆ. 20 ವರ್ಷ ಹಳೆ ಫೋನ್ ಅಂದರೆ ಯೂಶ್ವಲಿ ಇಷ್ಟೊಂದು ಚೆನ್ನಾಗಿರಲ್ಲ. ಸೊ ಮೇಲ್ಗಡೆದು ಕವರೆಲ್ಲ ಚೇಂಜ್ ಮಾಡಿದ್ದಾರೆ. ಬಟ್ ನೋಡೋದಕ್ಕೆಲ್ಲ ಒರಿಜಿನಲ್ ಅಂತ ಅನ್ನಿಸ್ತಾ ಇದೆ. ನಿಮಗೆ ಇದರಲ್ಲಿ ದೊಡ್ಡ ಸಿಮ್, ಮುಂಚೆ ಒಂದು ದೊಡ್ಡ ಸಿಮ್ ಬರ್ತಿತ್ತು ಗೊತ್ತಾ, ಮಿನಿ ಸಿಮ್ಮು. ಸೊ ಅದನ್ನು ಹಾಕಬೇಕಾಗತ್ತೆ. ಮತ್ತು ಇದ್ರ ಒಳಗಡೆ SD ಕಾರ್ಡ್ ಕೂಡ ಇರುವಂಥದ್ದು, ಆಯಿತಾ. MMC SD ಕಾರ್ಡ್, ಅದು ಅಂದರೆ ದೊಡ್ಡದು. ನಾವು DSLRಗೆ ಹಾಕ್ತೀವಿ ನೋಡಿ, ಆ ರೀತಿ SD ಕಾರ್ಡನ್ನು ಇದಕ್ಕೆ ನಾವು ಹಾಕ್ಬೋದು. ಮತ್ತು ಕ್ಲಾಸಿಕ್ ನೋಕಿಯಾ ಬ್ಯಾಟ್ರಿ. ಆಗ ಟೈಮಲ್ಲಿ ನೋಕಿಯಾದವ್ರದ್ದು ಯಾವ ಫೋನ್ ತೊಗೊಂಡ್ರು ಸೇಮ್ ಬ್ಯಾಟ್ರಿ ಇರ್ತಾಯಿತ್ತು. ಇದರೊಳಗೆ ಕೂಡ ಅದೇ ಬ್ಯಾಟ್ರಿ BL5C ಅಂತ. ಮತ್ತು ಈ ಫೋನ್ನ ಮೇನ್ ಸ್ಪೆಷಲ್ ವಿಷಯ ಏನಪ್ಪ ಅಂತ, ಇದರಲ್ಲಿ ಕ್ಯಾಮ್ರಾ. ಆಗಿನ ಕಾಲಕ್ಕೆ ಫೋನಲ್ಲಿ ಕ್ಯಾಮ್ರಾ ಇದೆ ಅಂತ ಅಂದರೆ VGA ಕ್ಯಾಮ್ರಾ. ಇದು ಹೆವಿ ದೊಡ್ಡ ವಿಷಯ ಗುರು. ಆಗಿನ ಕಾಲಕ್ಕೆ ಫೋನಲ್ಲಿ ನೀವೇ ಯೋಚನೆ ಮಾಡಿ, 2003ನೇ ಇಸ್ವಿಯಲ್ಲಿ ಫೋನಲ್ಲಿ ಕ್ಯಾಮ್ರಾ ಇದೆ ಅಂತ ಅಂದರೆ ದೊಡ್ಡ ವಿಷಯ ಅದು. ಸೊ ಇದರಲ್ಲಿ ಅದೇ ರೀಸನ್ ಈ ಒಂದು ಫೋನ್ನ ಬೆಲೆ ಜಾಸ್ತಿ ಆಗಿದ್ದು. ಸೊ ಫೋನಲ್ಲಿ ಕ್ಯಾಮ್ರಾ ತೊಗೊಂಬಂದಂಥ ಒನ್ ಆಫ್ ದ ಫಸ್ಟ್ ಫೋನ್ ಅಂತ ಬೇಕಾದರೂ ಅನ್ಬೋದು. ಇದಕ್ಕಿಂತ ಮುಂಚೆ ಬೇರೆ ಫೋನಲ್ಲೂ ಕೂಡ ನಿಮಗೆ ಕ್ಯಾಮ್ರಾ ಸಿಕ್ಕಿತ್ತು. ಬಟ್ ನೋಕಿಯಾದಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಆಗಿದ್ದು ಇದೇ ಫಸ್ಟು ಕ್ಯಾಮ್ರಾ ಹೊಂದಿರುವಂಥ ಫೋನು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 2.1 ಇಂಚಿನ
TFT ಡಿಸ್ಪ್ಲೇ ಇರುವಂಥದ್ದು. ಇದು 65,000 ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. ಬರೀ 65,000. ಈಗೆಲ್ಲ 1 ಬಿಲಿಯನ್ ಕಲರ್ಸ್ ಅಲ್ಲ ಅಂತ ಮಾತಾಡ್ತೀವಿ ನಾವು. ಇದರಲ್ಲಿ 65,000 ಕಲರು, 176x208 ಪಿಕ್ಸೆಲ್ ರೆಸೊಲ್ಯೂಷನ್ ಹೊಂದಿರುವಂಥದ್ದು ಆಯಿತಾ. ಆಗಿನ ಕಾಲಕ್ಕೆ ದೊಡ್ಡ ವಿಷಯ ಅದು, ಪಿಕ್ಸೆಲ್ ಎಲ್ಲ ಇದ್ದದ್ದು ಕಾಣುತ್ತೆ, ಬಟ್ ಸ್ಟಿಲ್ 20 ವರ್ಷ ಹಿಂದಕ್ಕೆ ಅಂತ ಅಂದರೆ ಬೆಂಕಿ ವಿಷಯ ಬಿಡಿ. ಇನ್ನು ಈ ಒಂದು ಸ್ಮಾರ್ಟ್ಫೋನ್ನ ಫ್ರಂಟಲ್ಲಿ ನಿಮಗೆ ಒಂದು ಜಾಯ್ಸ್ಟಿಕ್ಕಿಂದು ಕೀ ಇದೆ, ಅಂದರೆ ಜಾಯ್ಸ್ಟಿಕ್ ಅಂತ ಅಂದರೆ ನೀವು ಅನಲಾಗ್ ಬರುತ್ತೆ ನೋಡಿ. ಸೊ ಆ ರೀತಿ ನ್ಯಾವಿಗೇಟ್ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ಕೊಬೋದು. ಡಿಫ್ರೆಂಟ್ ಏನೇನೋ ಬಟನ್ಸ್ ಇದೆ, ಮೆನ್ಯೂ ಬಟನ್ ಅಂತ ಈ ಕಡೆ ನೋಡ್ಬೋದು, ಆ ಕಡೆ ಈ ಕಡೆ ಬಟನ್ಸ್ಗಳು. ಸೊ ತುಂಬ ಡಿಫ್ರೆಂಟ್ ಆಗಿದ್ರೆ ಡಿಸೈನ್ ಮಾಡಿದ್ದಾರೆ. ಮತ್ತು ಪವರ್ ಬಟನ್ನು ಹಳೆ ನೋಕಿಯಾ ಫೋನಲ್ಲಿ ಮೇಲ್ಗಡೆ ಇರ್ತಿತ್ತು ನೋಡಿ, ಆ ರೀತಿ ಮೇಲ್ಗಡೆ ಇದೆ. ವಾಲ್ಯೂಮ್ ರಾಕರ್ಸ್ ಎಲ್ಲ ಆಗಿನ ಕಾಲದಲ್ಲಿ ಯಾವ ಫೋನಲ್ಲೂ ಬರ್ತಾರಿಲ್ಲ, ಇದರಲ್ಲೂ ಇಲ್ಲ. ಸೊ ಓವರಾಲ್ ಬಿಲ್ಡ್ ಕ್ವಾಲಿಟಿ ಅಂತೂ ಬೆಂಕಿ ಇದೆ. ಆಗಲೇ ನನಗೆ ದಪ್ಪು ಚಾರ್ಜರು ಮತ್ತು ದಪ್ಪದು ಚಾರ್ಜರ್ ಪಿನ್ನು ಮತ್ತು ಹೆಡ್ಫೋನ್ ಜಾಕ್ ಕೂಡ ಇದೆ. ಸಣ್ಣ ಹೆಡ್ಫೋನ್ ಬರ್ತಾಯಿತ್ತು ನೋಡಿ, ಸಣ್ಣ ಪಿನ್ನು. ಸೊ ಅದನ್ನು ಬೇಗ ಹಾಕ್ಕೊಂಬಿಟ್ಟು ಹೆಡ್ಫೋನ್ ಹಾಕ್ಕೊಂಡು ನೀವು ಯೂಸ್ ಮಾಡ್ಕೊಬೋದು. ಇನ್ನು ಈ ಒಂದು ಸ್ಮಾರ್ಟ್ಫೋನಲ್ಲಿ 6 MB ಇಂಟರ್ನಲ್ ಸ್ಟೋರೇಜ್ ಇತ್ತು. 6 MB. ಈಗ ಒಂದು ಫೋಟೋ ತೆಗಿಯೋಕ್ಕಾಗಲ್ಲ. ನಮ್ಮ ಫೋನಲ್ಲಿ ಒಂದು ಫೋಟೋ ತೆಗೆದ್ರೆ 10 MB ತನಕ ಸ್ಟೋರೇಜ್ ಹೋಗುತ್ತೆ. ಆ ಟೈಮಲ್ಲಿ ಈ ಒಂದು ಫೋನಲ್ಲಿ 6 MB ಸ್ಟೋರೇಜು ಮತ್ತು SD ಕಾರ್ಡ್ ಕೂಡ ಇದಕ್ಕೆ ಹಾಕ್ಬೋದು ನಾವು. ದೊಡ್ಡ MMC SD ಕಾರ್ಡು ಆಯಿತಾ. 32 MB SD ಕಾರ್ಡ್ ಜೊತೆ ಕೊಡ್ತಾ ಇದ್ರಂತೆ. 32 MB SD ಕಾರ್ಡ್ ಜೊತೆಗೆ ಬರ್ತಾ ಇತ್ತಂತೆ. ಆ ಟೈಮ್ಗೆ 32 MB ಅಂದರೂ ಕೂಡ ದೊಡ್ಡ ವಿಷಯನೇ. ಸೊ 32 MB ಏನು ಕಡಿಮೆ ಅಲ್ಲ ಆಗಿನ ಕಾಲಕ್ಕೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡ್ಬೇಕಂತಂದರೆ ಇದರಲ್ಲಿ VGA ಕ್ಯಾಮ್ರಾ ಇದೆ. ಸ್ಯಾಂಪಲ್ಸ್ ಬೇಕಾದ್ರೆ ತೋರಿಸ್ತಾ ಇದ್ದೀನಿ ಆಯಿತಾ. ಇದರಲ್ಲಿ ಬ್ಲೂಟೂತ್ ಇದೆ ಆಯಿತಾ. ಬ್ಲೂಟೂತಿಂದ ನಾನು ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಒಂದು ಫೋಟೋ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ವಿಡಿಯೋ ಕೂಡ ಶೂಟ್ ಮಾಡ್ಬೋದು SD ಕ್ವಾಲಿಟಿಯಲ್ಲಿ. ಸ್ಟ್ಯಾಂಡರ್ಡ್ ಡೆಫಿನೇಷನ್ ಕ್ವಾಲಿಟಿಯಲ್ಲಿ ವಿಡಿಯೋ ಕ್ವಾಲಿಟಿ ಏನು ಅಷ್ಟೊಂದು ಚೆನ್ನಾಗಿಲ್ಲ ಬಿಡಿ. ಒಟ್ಟಿಗೆ ಫೋಟೋಸ್ ಎಲ್ಲ ಪರವಾಗಿಲ್ಲ. ಆ ಕಾಲಕ್ಕೆ ಒಂದು ಒಳ್ಳೆ ಕ್ಯಾಮ್ರಾ ಅಂತ ಅನ್ನಿಸ್ತಾರೆ. ಬಟ್ ಸ್ಟಿಲ್ ಇನ್ನೂ ಕೆಲಸವನ್ನು ಮಾಡ್ತಾರೆ, ಒಂದು ಒಳ್ಳೆಯ ವಿಷಯ. ಇದರಲ್ಲಿ ಬ್ಲೂಟೂತ್ 1.1 ಹಳೆಯ ಬ್ಲೂಟೂತ್ 1.1 ತುಂಬ ಸ್ಲೋ ಆಗಿ ಸೆಂಡ್ ಆಗುತ್ತೆ ಡಾಟಾ ಎಲ್ಲ. ಮತ್ತು ಇನ್ಫ್ರಾರೆಡ್, ನಿಮಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಈ ಒಂದು IR ಡಾಟಾ ಟ್ರಾನ್ಸ್ಫರ್ ಮಾಡಿದ್ದೀರಾ ಅಂತ. ಇನ್ಫ್ರಾರೆಡ್ ಅಂತ ಹತ್ರಕ್ಕೆ ಫುಲ್ ಕ್ಲೋಸಿಗೆ ಇಟ್ಕೊಂಡ್ಬಿಟ್ಟು ನಾವು ಡಾಟಾ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ಅದು ಕೂಡ ಇದರಲ್ಲಿದೆ, ಬಟ್ ಅದು ತುಂಬ ಸ್ಲೋ, ಬ್ಲೂಟೂತ್ಗಿಂತ ತುಂಬ ಸ್ಲೋ ಆಗಿ ಡಾಟಾ ಟ್ರಾನ್ಸ್ಫರನ್ನು ಮಾಡುತ್ತೆ. ಮತ್ತು ಇದೊಂದು ಫೋನಲ್ಲಿ ನಿಮಗೆ ಇಂಟರ್ನೆಟ್ ಕೂಡ ಇರುವಂಥದ್ದು ಆಯಿತಾ. 20 ವರ್ಷದ ಮುಂಚೆ ಇಂಟರ್ನೆಟ್ ಬ್ರೌಸರ್ ಇದೆ, ಬಟ್ ನಂಗೆ ಅನ್ನಿಸ್ತಂಗೆ ಅದು ಈ ಕೆಲಸವನ್ನು ಮಾಡಲ್ಲ. ಇದರಲ್ಲಿ ಯಾವುದೇ ವೈಫೈ GPS ಎಲ್ಲ ಇರಲಿಲ್ಲ ಬಿಡಿ. ಆಗಿನ ಕಾಲದಲ್ಲಿ ಅವೆಲ್ಲ ಯಾವ ಫೋನ್ಲು ಬರ್ತಾ ಇರಲಿಲ್ಲ. ಬಟ್ ಇಂಟರ್ನೆಟ್ ಅಂತೂ ಇದೆ. ಹೇಳ್ಬೇಕು ಅಂತ ಅಂದರೆ ಒಂದು ರೀತಿ ಆಗಿನ ಟೈಮಿಗೆ ಈ ಒಂದು ಫೋನ್ ಏನು ಆಫರ್ ಮಾಡ್ತಾಯಿತ್ತು ಫೀಚರ್, ಅದು ಸ್ಮಾರ್ಟ್ಫೋನ್ ಲೆವೆಲ್ಗೆ ಅಂತ ಅನ್ಬೋದು ಆಯಿತಾ. ಬಟ್ ಈಗಿನ ಕಾಲದಲ್ಲಿ ಬರ್ತಿರುವಂಥ ಸ್ಮಾರ್ಟ್ಫೋನ್ಗಳು ಕಂಪ್ಯೂಟರ್ ಲೆವೆಲಿಗೆ ಫೀಚರ್ಸನ್ನು ಪ್ರೊವೈಡ್ ಮಾಡ್ತಾರೆ. ಬಟ್ ನಾವು ಈಗ ಇದನ್ನು ನೋಡಿದ್ರೆ ಇದು ಸ್ಮಾರ್ಟ್ಫೋನ್ ಅಂತ ನಮ್ಗೆ ಅನ್ಸಲ್ಲ, ಒಂದು ಬೇಸಿಕ್ ಸೆಟ್ ಫೋನ್ ಅಂತ ಅನಿಸ್ಬಿಡುತ್ತೆ. ಬಟ್ ಆಗಿನ ಕಾಲಕ್ಕೆ ಒಂದು ದೊಡ್ಡ ಸ್ಮಾರ್ಟ್ಫೋನೇ ಬಿಡಿ ಇದು. ಇನ್ನು ಈ ಒಂದು ಸ್ಮಾರ್ಟ್ಫೋನಲ್ಲಿ ಸಿಂಬಿಯನ್ OS ಇತ್ತು ಆಯಿತಾ. ಸೊ ತುಂಬ ಸಿಂಪಲ್ OS, ಈಗಲೂ ಕೂಡ ಒಂದು ಲೆವೆಲಿಗೆ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಇದರಲ್ಲಿರುವಂಥ ಪ್ರೊಸೆಸರು 104 MHz ಸಿಂಗಲ್ ಕೋರ್ ಪ್ರೊಸೆಸರು. ಸೊ ಈ ಒಂದು OSನ್ನು ರನ್ ಮಾಡೋದಕ್ಕೆ ಬೇಜಾನಾಗಿತ್ತು. ಈಗಿನ ಕಾಲದಲ್ಲಿ 8 ಕೋರ್ ಪ್ರೊಸೆಸರು, 3 GHz ತನಕನೂ ಕೂಡ ಫೋನಲ್ಲಿ ಪ್ರೊಸೆಸರ್, ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಬಂದ್ಬಿಡ್ತವೆ. ಬಟ್ ಆಗ ನೋಡ್ಬೋದು ಬರೀ 104 MHz ಆಯಿತಾ. ಮೆಗಾಹರ್ಟ್ಸು ಗಿಗಾಹರ್ಟ್ಸು ಕನ್ಫ್ಯೂಸ್ ಮಾಡ್ಕೊಬೇಡಿ, ಇದು ಮೆಗಾಹರ್ಟ್ಸು. ಸೊ ಸಿಂಬಿಯನ್ OS ಸ್ಮೂತ್ ಆಗಿದೆ. ಇನ್ನು ಇದರಲ್ಲಿ 2 ಗೇಮ್ ಇತ್ತು ಆಯಿತಾ. ಒಂದು ಸ್ನೇಕು ಮತ್ತು ಇನ್ನೊಂದು ಮಿಕ್ಸ್ ಅಂತ. ಸೊ ಸ್ನೇಕ್ ಗೇಮು ಯೂಶ್ವಲಿ ಹಳೆ ನೋಕಿಯಾ ಫೋನ್ ಎಲ್ಲದರಲ್ಲೂ ಬರ್ತದೆ. ಇದರಲ್ಲಿ ಕಲರು ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಚೆನ್ನಾಗಿದೆ. ನೀವು ಕೂಡ ಈ ಒಂದು ಸ್ಮಾರ್ಟ್ಫೋನ್ನ ಮುಂಚೆ ಯೂಸ್ ಮಾಡಿದ್ರಿ, ನಿಮ್ಮ ಹತ್ರ ಆಲ್ರೆಡಿ ಈ ಒಂದು ಸ್ಮಾರ್ಟ್ಫೋನ್ ಇತ್ತು ಅಂತ ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸನ್ನು ದಯವಿಟ್ಟು ಕೆಳಗಡೆ ಕಾಮೆಂಟಲ್ಲಿ ಶೇರ್ ಮಾಡ್ಬೋದು. ನನಗಂತೂ ಆಗಿನ ಕಾಲದಲ್ಲಿ ಬೇರೆಯವ್ರ ಹತ್ರ ಈ ಒಂದು ಸ್ಮಾರ್ಟ್ಫೋನ್ ನೋಡಿದ್ದೆ, ನೋಡ್ಬಿಟ್ಟು ನನ್ನ ಹತ್ರ ಈ ಒಂದು ಸ್ಮಾರ್ಟ್ಫೋನ್ ಇದ್ದರೆ ಸಕ್ಕಾಗಿರ್ತಿತ್ತು ಅಂತ ಅನ್ನಿಸ್ತಾ ಇತ್ತು. ಬಟ್ ಹಾಗೆಲ್ಲ ಅಫೋರ್ಡ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಬಟ್ ಈಗ ಇದನ್ನು ಆರ್ಡ್ರ್ ಮಾಡಿಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಬಟ್ ಔಟ್ಡೇಟೆಡ್. ನಿಮಗೆ ಈ ಒಂದು ಫೋನ್ನ ಬಗ್ಗೆ ಅನಿಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.